ಮುಂಜಾನೆ ಮುನ್ನೋಟದಲ್ಲಿ ರಾಜ್ಯದ ಶಾಲೆಗಳ ಪರಿಸ್ಥಿತಿಯ ಬಗ್ಗೆ ನಾವು ಮಾತಾಡ್ತೀವಿ. ಆದ್ರೆ ಹಾಸ್ಟೆಲ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಹಾಸ್ಟೆಲ್ ಕೂಡ ಅಷ್ಟೇ ರೀತಿಯಲ್ಲಿ ಬೌದ್ಧಿಕ ಮಟ್ಟವನ್ನ ಹಾಗೆ ಸೈಕಾಲಜಿಕಲ್ ಫ್ಯಾಕ್ಟರ್ ಕೂಡ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಆದ್ರೆ ಇವತ್ತಿನ ಈ ಹಾಸ್ಟೆಲ್ ಪರಿಸ್ಥಿತಿಗಳು ಯಾವ ರೀತಿ ಆಗಿದೆ, ಅಸಲಿಗೆ ಹಾಸ್ಟೆಲ್ ಚಿತ್ರಣ ಹೇಗಿದೆ, ಇದೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಒಂದಷ್ಟು ರಿಯಾಲಿಟಿ ಚೆಕ್ಗಳು ಹಾಸ್ಟೆಲ್ನ ಈ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿದೆ ಅನ್ನುವಂಥ ಚಿತ್ರಣವನ್ನ ನಿಮ್ಮ ಮುಂದೆ ಕಟ್ಟಿಕೊಡ್ತಾ ಇದೆ. ರಾಜ್ಯದಲ್ಲಿ ಅವ್ಯವಸ್ಥೆಗಳ ಆಗರವಾಗ್ತಾ ಇದೆ. ಹಾಸ್ಟೆಲ್ಗಳು, ಸರ್ಕಾರಿ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಅಲ್ಲಿ ಬೇಸಿಕ್ ಆಗಿ ಕೊಡಬೇಕಾಗಿರುವಂತಹ ಮೂಲ ಸೌಕರ್ಯಗಳೇ ಇಲ್ಲ. ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈ ಹಾಸ್ಟೆಲ್ ಅವ್ಯವಸ್ಥೆ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ವಿದ್ಯಾರ್ಥಿಗಳು ಬೇಸತ್ತಿದ್ದಾರೆ. ಹಾಸ್ಟೆಲ್ಗಳಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಸರ್ಕಾರಿ ಹಾಸ್ಟೆಲ್ಗಳ ಈ ಕರಾಳತೆಗೆ ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬಹಳ ವರ್ಷಗಳಿಂದ, ಬಹಳ ದಿನಗಳಿಂದ ಗಮನಿಸ್ತಾ ಇದ್ವಿ. ಹಾಸ್ಟೆಲ್ನ ಆಹಾರದಲ್ಲಿ ಹುಳುಪತ್ತೆ, ಹಾಸ್ಟೆಲ್ನ ಈ ಶೌಚಾಲಯಗಳಾಗಿರ್ಬೋದು, ಒಂದಷ್ಟು ಬೇಸಿಕ್ ಮೂಲ ಸೌಕರ್ಯಗಳಾಗಿರ್ಬೋದು, ಇದ್ಯಾವುದೂ ಕೂಡ ಇಲ್ಲ ಅನ್ನುವಂಥ ವಿಚಾರಗಳು ಆಗಾಗ ಬರ್ತಾನೆ ಇರುತ್ತೆ. ಆದ್ರೆ ಗಮನ ಹರಿಸೋರು ಯಾರು? ಅನುದಾನ ಇಲ್ವಾ ಅನ್ನುವಂಥ ಪ್ರಶ್ನೆ. ಆದ್ರೆ ಅನುದಾನ ಕೋಟಿ ಕೋಟಿ ಬರ್ತಾ ಇದೆ. ಆದ್ರೆ ಯಾರ ಜೇಬು ತುಂಬ್ತಾ ಇದೆ ಅನ್ನೋ ಪ್ರಶ್ನೆ. ಯಾವುದೋ ಒಂದು ಹಳ್ಳಿಗಾಡಿನ ಬಡ ವಿದ್ಯಾರ್ಥಿ ಅಥವಾ ಯಾವುದೋ ಒಂದು ಕುಗ್ರಾಮದ ಬಡ ವಿದ್ಯಾರ್ಥಿ ತನ್ನ ಹೆಚ್ಚಿನ ವ್ಯಾಸಂಗಕ್ಕಾಗಿ ಅಥವಾ ತನ್ನ ಶಿಕ್ಷಣಕ್ಕಾಗಿ ಆತ ಬೇರೆ ಯಾವುದೋ ಊರಿಗೆ ಹೋಗಿ ಆ ಊರಲ್ಲಿ ಇರುವಂತ ಕಾಲೇಜೋ ಅಥವಾ ಸ್ಕೂಲೋ ಇನ್ನೊಂದು ಮತ್ತೊಂದು ಓದೋದಕ್ಕೆ ಯಾವುದೋ ಒಂದು ಹಾಸ್ಟೆಲ್ನಲ್ಲಿ ಇರ್ತಾರೆ. ಅಲ್ಲಿರೋರು ಯಾರು ಕೂಡ ಶ್ರೀಮಂತರ ಮಕ್ಕಳಲ್ಲ, ಬಡ ರೈತನ ಮಕ್ಕಳು, ಬಡ ಕೂಲಿ ಕಾರ್ಮಿಕನ ಮಕ್ಕಳು, ಇನ್ಯಾರೋ ಆಗಿರ್ತಾರೆ. ಇಂಥ ಬಡ ವಿದ್ಯಾರ್ಥಿ ಕಲಿಯೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಹಾಸ್ಟೆಲ್ ಅನ್ನ ಎಲ್ಲ ಸೌಕರ್ಯ ಇದೆ, ಶೌಚಾಲಯ, ಆ ನಂತರ ಅವ್ರಿಗೆ ಬೇಕಾದಂತ ಊಟ, ವಸತಿ ಎಲ್ಲವೂ ಇದೆ. ಆದ್ರೆ ಅದನ್ನ ಸರಿಯಾಗಿ ನಿಭಾಯಿಸ್ತಿದ್ದಾರೆ ಕೇಳಿದ್ರೆ ಊಟದಲ್ಲಿ ನೀವು ಹೇಳಿದಾಗೆ ಜಿರಳೆ ಪತ್ತೆ ಆಗುತ್ತೆ. ಆ ನಂತರ ಶೌಚಾಲಯಗಳ ಪರಿಸ್ಥಿತಿಯಂತೂ ಹೇಳದೇ ಬೇಡ. ಇನ್ನೋಡಿದ್ರೆ ರೋಗ ರುಜಿನಗಳು, ಸಾಂಕ್ರಾಮಿಕವಾದಂತ ಕಾಯಿಲೆ ಕಸಾಲೆಗಳಿಗೂ ಕೂಡ ಕಾರಣ ಆಗುತ್ತೆ. ಯಾಕೆ ಹಿಂಗಾಗ್ತಾ ಇದೆ? ಇದನ್ನ ನಿರ್ವಹಿಸೋರು ಯಾರು? ವಿದ್ಯಾರ್ಥಿಗಳ ಜೀವದ ಜೊತೆಗೆ, ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಿರೋದು ಯಾಕೆ? ಆ ವಿದ್ಯಾರ್ಥಿ ಅಲ್ಲಿ ಕಲಿತು ಇನ್ನೊಬ್ಬ ಯಾರೋ IAS, IPS ಇನ್ಯಾವುದೋ ಉನ್ನತ ಸ್ಥಾನಕ್ಕೆ ಹೋಗುವಂತ ಆ ಬಡ ರೈತನ ಮಗ ಮಗಳು ಆ ಓದಿಗೆ ಅನುಕೂಲ ಆಗಲಿ ಅಂತೇಳಿ ಹಾಸ್ಟೆಲ್ಗಳಲ್ಲಿ ನಿರ್ವಹಣೆ ಇಲ್ಲದೆ ಸಂಪೂರ್ಣ ಹಳ್ಳ ಹಿಡಿದಂತಹ ಹಾಸ್ಟೆಲ್ಗಳ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ಇದೆಷ್ಟು ಗಂಭೀರ ವಿಚಾರ ಅನ್ನೋದನ್ನ ಸರ್ಕಾರದ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ. ವಿದ್ಯಾಭ್ಯಾಸದ ಕನಸಿಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ನೀಡ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿ ಸಾವಿರಾರು ಹಾಸ್ಟೆಲ್ಗಳು ರಾಜ್ಯದಲ್ಲಿ ಕಾರ್ಯಾಚರಿಸ್ತಾ ಇದ್ದಾವೆ. ಆದರೆ ವಿದ್ಯಾರ್ಥಿಗಳ ಪಾಲಿಗೆ ಜ್ಞಾನ ಮಂದಿರವಾಗಬೇಕಿದ್ದ ಈ ಹಾಸ್ಟೆಲ್ಗಳು ನರಕ ಯಾತನೆ ಆಗ್ತಾ ಇವೆಯಾ? ಸರ್ಕಾರಿ ಹಾಸ್ಟೆಲ್ಗಳ ದುಸ್ಥಿತಿ ಹೇಗಿದೆ? ಇವತ್ತಿನ ಸಂಪೂರ್ಣ ಮುಂಜಾನೆ ಮುನ್ನೋಟದಲ್ಲಿ ನಿಮ್ಮ ಮುಂದೆ ನಾವಿವತ್ತು ತೆರೆದಿರ್ತೀವಿ. ಈ ಸ್ಟೋರಿ ಮೊದಲು ನೋಡಿ. ಕೋಟಿ ಕೋಟಿ ಅನುದಾನ, ಹಾಸ್ಟೆಲ್ ಮಕ್ಕಳ ನರಕ ಯಾತನೆ. ಸರ್ಕಾರದ ಹಾಸ್ಟೆಲ್ಗಳಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ರಾಜ್ಯದ ಸರ್ಕಾರಿ ಹಾಸ್ಟೆಲ್ಗಳ ಕರಾಳತೆಗೆ ಮುಕ್ತಿ ಯಾವಾಗ? ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕಾಗಿ ಸರ್ಕಾರಗಳು ಅನೇಕ ಯೋಜನೆಗಳನ್ನು ತಂದಿವೆ. ಅವರ ವ್ಯಾಸಂಗಕ್ಕೆ ಉತ್ತಮ ವಾತಾವರಣ ನಿರ್ಮಾಣಕ್ಕೆ ದುಡಿತಾ ಇವೆ. ಆದರೆ ಅದ್ಯಾಕೋ ಏನು ಸರ್ಕಾರದ ಗುರಿ ಹಳ್ಳ ಹಿಡಿತಾ ಇದೆ ಅನ್ನೋ ಅನುಮಾನ ಇದೀಗ ಮೂಡ್ತಾ ಇದೆ. ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ಗಳು ಈಗ ನರಕವಾಗಿ ಪರಿಣಮಿಸಿವೆ. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಸರೆಯಾಗಿದ್ದ ವಿದ್ಯಾರ್ಥಿ ನಿಲಯಗಳ ಸ್ಥಿತಿ ಈಗ ಹೇಳತಿರದಂತಾಗಿದೆ. ವಿದ್ಯಾರ್ಥಿಗಳ ಗೋಳು ಕೇಳೋರ್ಯಾರು ಅನ್ನುವಂತಾಗಿದೆ. ಹಾಗಾದರೆ ರಾಜ್ಯದಲ್ಲಿ ಒಟ್ಟು ಎಷ್ಟು ಹಾಸ್ಟೆಲ್ಗಳಿವೆ, ಎಷ್ಟು ವಿದ್ಯಾರ್ಥಿಗಳು ಹಾಸ್ಟೆಲ್ ವ್ಯವಸ್ಥೆಯನ್ನ ಸದುಪಯೋಗ ಪಡಿಸಿಕೊಳ್ತಿದ್ದಾರೆ ಎನ್ನುವುದಾದರೆ, ಸರ್ಕಾರಿ ಹಾಸ್ಟೆಲ್ಗಳ ಸ್ಥಿತಿಗತಿ. ರಾಜ್ಯದಲ್ಲಿ 5,000ಕ್ಕೂ ಹೆಚ್ಚು ಸರ್ಕಾರಿ ಹಾಸ್ಟೆಲ್ಗಳಿವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ 2,662 ಹಾಸ್ಟೆಲ್, ಸಮಾಜ ಕಲ್ಯಾಣ ಇಲಾಖೆಯ 1,500ಕ್ಕೂ ಹೆಚ್ಚು ಹಾಸ್ಟೆಲ್,
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ 300ಕ್ಕೂ ಹೆಚ್ಚು ಹಾಸ್ಟೆಲ್, 1642 ವಸತಿ ನಿಲಯಗಳು ಸ್ವಂತ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಣೆ, 744 ವಸತಿ ನಿಲಯಗಳು ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಣೆ, 276 ವಸತಿ ನಿಲಯಗಳು ಉಚಿತವಾಗಿ ಲಭ್ಯವಿರುವ ಕಟ್ಟಡಗಳಿವೆ. ಸರ್ಕಾರ ವಿದ್ಯಾರ್ಥಿಗಳಿಗೆ ಮಾಸಿಕ ಊಟದ ಭತ್ಯೆ, ವಿದ್ಯಾರ್ಥಿ ವೇತನ, ಕಟ್ಟಡ ನಿರ್ಮಾಣ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡುತ್ತೆ. ರಾಜ್ಯದ ವಿವಿಧ ಕಲ್ಯಾಣ ಹಾಸ್ಟೆಲ್ಗಳಲ್ಲಿ ಒಂದೆಡೆ ವ್ಯವಸ್ಥೆ ಸುಧಾರಿಸ್ತಾ ಇದ್ರೆ ಮತ್ತೊಂದು ಕಡೆಗೆ ಗಂಭೀರ ಅವ್ಯವಸ್ಥೆಗಳು ಮತ್ತು ವಿದ್ಯಾರ್ಥಿಗಳ ಗೋಳು ಮುಂದುವರಿತಾನೆ ಇದೆ. ಹಾಸ್ಟೆಲ್ನಲ್ಲಿ ತಿಗಣಿಗಳ ಕಾಟ, ಶಿಥಿಲಗೊಂಡ ಹಾಸ್ಟೆಲ್ ಕಟ್ಟಡ. ಒಂದು ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿರುವಂತದ್ದು, ಶಿಥಿಲಗೊಂಡ ಕಟ್ಟಡದಲ್ಲೇ ವಿದ್ಯಾರ್ಥಿಗಳಿರುವಂತದ್ದು. ಹಾಗಾಗಿ ಈಗಾಗಲೇ ಇಲ್ಲಿರುವಂತಹ ವಾರ್ಡನ್ಗಳು ಸರ್ಕಾರಕ್ಕೆ ವರದಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದರೆ ವರದಿಗೆ ಸ್ಪಂದಿಸುವಂತಹ ಕೆಲಸವನ್ನ ಇಲ್ಲಿ ಸರ್ಕಾರದವರು ಮಾಡ್ತಿಲ್ಲ. ಕರೆಂಟ್ ಶಾಕ್, ಆತಂಕ. ಸಂಪೂರ್ಣವಾಗಿ ಕಾಮಗಾರಿ ಮುಗಿದು ಏನು ಕೆಲವೇ ದಿನಗಳು ಕಳೆಯುವಷ್ಟರಲ್ಲಿ ಈಗ ಇಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಅನ್ನು ಈಗಾಗಲೇ ಸೋರ್ತಾ ಇರೋದಕ್ಕೆ ವಿದ್ಯಾರ್ಥಿಗಳು ಇರ್ತಿರ್ತಕ್ಕಂಥ ಒಂದು ಕೊಠಡಿಯಲ್ಲಿ ಇರ್ತಕ್ಕಂಥ ಒಂದು ಕರೆಂಟ್ ಕೂಡ ಗೋಡೆಯಲ್ಲಿ ಪಾಸ್ ಆಗ್ತಾ ಇದೆ ಅನ್ನುವಂಥದ್ದನ್ನ ವಿದ್ಯಾರ್ಥಿಗಳಿಗೆ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಗೋಳು ಕೇಳೋರು ಇಲ್ಲದಂತಾಗಿದೆ. ಇತ್ತೀಚೆಗೆ ಕರಜಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಉಪಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ರು. ವಾರ್ಡನ್ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳು ನರಕಯಾತನೆ ಅನುಭವಿಸುವಂತಾಗಿದೆ. ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಹಾಸ್ಟೆಲ್ಗಳ ಅವ್ಯವಸ್ಥೆ ಹೆಚ್ಚಾಗಿದೆ. ಹೀಗಾಗಿ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳನ್ನು ನೇಮಿಸಿ ಕಾಲಕಾಲಕ್ಕೆ ಹಾಸ್ಟೆಲ್ಗಳಿಗೆ ವಿಸಿಟ್ ನೀಡಿ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ನಮ್ಮಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ. ಅವರು ಕಾಲಕ್ಕೆ ಹಾಸ್ಟೆಲ್ಸ್ ಗಳಿಗೆ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರು ಸಾಲ್ವ್ ಮಾಡ್ತಾರೆ. ನಮ್ಮಲ್ಲಿ ಇದುವರೆಗೂ ಯಾವುದೇ ಅಂತ ದೂರು ಯಾವುದು ಬಂದಿಲ್ಲ. ನಾವು ಕೂಡ ವಿಸಿಟ್ ಮಾಡ್ತಾ ಇರ್ತೀವಿ. ಇನ್ನು ಹಾಸ್ಟೆಲ್ಗಳ ಅವ್ಯವಸ್ಥೆ ಬಗ್ಗೆ ಸರ್ಕಾರದ ಸಚಿವರೇ ಒಪ್ಪಿಕೊಂಡಿದ್ದು ರಾಜ್ಯದ ಎಲ್ಲಾ ಹಾಸ್ಟೆಲ್ಗಳ ಸುಧಾರಣೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಹಿಂದಿನ 20 ವರ್ಷದಿಂದ ಹಾಸ್ಟೆಲ್ ಸುಧಾರಣೆ ನೋಡಿದ್ರೆ ಈಗಿನ ಸುಧಾರಣೆಗೂ ಬಹಳ ಜಗಜಾಂತರ ಐತಿ. ಹಿಂದೆ ನೋಡಿ ಹಾಸ್ಟೆಲ್ ವ್ಯವಸ್ಥೆಗಳು ಯಾವ ರೀತಿ ಇದ್ವು ಅನ್ನೋದ್ರ ಬಗ್ಗೆ ತಾವು ಚಿಂತನೆ ಮಾಡಬೇಕು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಸಮಗ್ರವಾದ ಬದಲಾವಣೆಗಳನ್ನು ಮಾಡಿದ್ದೇವೆ. ಈಗೂ ಸಹ ಇನ್ನೂ ಮಾಡಬೇಕಾದವು ಇಲ್ಲನಲ್ಲ. ಆದರೆ ಈಗ ನಮ್ಮ ಇನ್ನೊಬ್ಬ ಹಿರಿಯ ನಾಯಕರಾಗಿರ್ತಕ್ಕಂಥ ಅನುಭವಿ ರಾಜಕಾರಣಿಗಳಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು ಈಗ ಸಮಾಜೀಕರಣ ಸಚಿವರಾಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಹಾಸ್ಟೆಲ್ ಸಮಸ್ಯೆಗಳು ಸಣ್ಣ ಪಟ್ಟ ನ್ಯೂನತೆಗಳಿದ್ವು ಅವನ್ನೂ ಸಹ ಪ್ರಾಮಾಣಿಕ ಸರಿಪಡಿಸಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಸ್ಟೆಲ್ ಸಣ್ಣ ಪುಟ್ಟ ಸಮಸ್ಯೆ ಇದ್ದಿದ್ದು ನನ್ನ ಗಮನಕ್ಕೂ ಇದೆ. ಅದನ್ನು ಸರಿ ಮಾಡಂತ ಕೆಲಸ ಮಾಡ್ತಾ ಇದ್ದೀವಿ. ಒಂದೇ ಸತಿ ನಾನು ಎಲ್ಲದನ್ನು ಸರಿ ಮಾಡ್ತೀನಿ ಅಂತ ಪ್ರಯತ್ನ ಮಾಡಕತ್ತೀವಿ. ಒಂದು ಸಿಸ್ಟಮ್ಗೆ ತರಲಿಕ್ಕೆ, ಒಂದು ಸಿಸ್ಟಮ್ ಮಾಡಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಇಲಾಖೆಯಿಂದ ನಮ್ಮ ಅಧಿಕಾರಿಗಳನ್ನ 3 ತಿಂಗಳಿಗೊಮ್ಮೆ ಪ್ರತಿ ಎಲ್ಲ ಡಿಒಗಳನ್ನು ಸಭೆ ಮಾಡುವಂಥದ್ದನ್ನ 3 ವರ್ಷದೊಳಗೆ ಕೆಲವೊಂದಿಷ್ಟು ನ್ಯೂನತೆಗಳನ್ನ ಸರಿ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಡ ವಿದ್ಯಾರ್ಥಿಗಳು ಅತಂತ್ರರಾಗಿದ್ದಾರೆ. ಕೋಟಿಗಟ್ಟಲೆ ಅನುದಾನ ಎಲ್ಲಿಗೆ ಹೋಗ್ತಾ ಇದೆ ಎಂಬ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಹಾಗೂ ಇಲಾಖೆಗಳ ಸಚಿವರು ಉತ್ತರಿಸಬೇಕಾಗಿದೆ.